ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಇದೇ 28ನೇ ತಾರೀಕು ಖಗೋಳ ವಿಸ್ಮಯವೊಂದು ನಡೀತಾ ಇದೆ. ಆಕಾಶದಲ್ಲಿ ಒಂದೇ ರೇಖೆಯಲ್ಲಿ 6 ಗ್ರಹಗಳು ಕಾಣಿಸ್ಕೊಳ್ತಾ ಇವೆ. ಬುಧ, ಗುರು, ಶುಕ್ರ, ಶನಿ, ನೆಪ್ಚೂನ್ ಹಾಗೆ ಯುರೇನಸ್. ಈ ತರದ ಒಂದು ವಿದ್ಯಮಾನ ಏನಿದೆ, ಇದನ್ನ ಖಗೋಳ ಶಾಸ್ತ್ರಜ್ಞರು ಗ್ರಹಗಳ ಮೆರವಣಿಗೆ ಅಂತ ಕರೀತಾರೆ. ಆದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದನ್ನ ವಿಶೇಷವಾದ ವಿದ್ಯಮಾನ ಅಂತಾನೆ ಪರಿಗಣಿಸಲಾಗ್ತಾ ಇದೆ. ಹಾಗಾಗಿ ಈ ಒಂದು ವಿದ್ಯಮಾನದಿಂದ ರಾಶಿ ಚಕ್ರಗಳ ಮೇಲೆ ಒಂದಷ್ಟು ಪರಿಣಾಮ ಆಗುತ್ತೆ ಅಂತ. ಹಾಗಾದ್ರೆ ಯಾವ ರೀತಿಯ ಪರಿಣಾಮ, ಒಳಿತಾ ಕೆಡುಕ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರಾ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಸಹ ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳೇ, ಖಗೋಳ ವಿಸ್ಮಯ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ 6 ಗ್ರಹಗಳು ಒಟ್ಟಾಗಿ ಕಾಣಿಸ್ಕೊಳ್ಳುತ್ತೆ. ಅದು ನಮ್ಮ ಭಾರತಕ್ಕೂ ಕೂಡ ಗೋಚರ ಆಗುತ್ತಂತೆ. ಈ ಒಂದು ಅಪರೂಪದ ವಿದ್ಯಮಾನವನ್ನ ನೋಡ್ಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅಂದ್ರೆ ಖಗೋಳ ಶಾಸ್ತ್ರಜ್ಞರ ದೃಷ್ಟಿಕೋನವೇ ಬೇರೆಯದ್ದಾಗಿರುತ್ತೆ. ಜ್ಯೋತಿಷ್ ಶಾಸ್ತ್ರದ ಮೂಲಕ ನೋಡಿದ್ರೆ ಅದು ಇನ್ನೊಂದು ರೀತಿಯಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ಈ 6 ಗ್ರಹಗಳು ಒಟ್ಟಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಯಾವ್ದಾದ್ರೂ ರಾಶಿಗೆ ಒಳಿತಾಗುತ್ತಾ ಕೆಡುಕಾಗುತ್ತಾ ಅನ್ನುವಂತ ಕುತೂಹಲ ಕೂಡ ಇರೋದ್ರಿಂದ ಈ ವಿಚಾರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನಾವು ಇವತ್ತಿನ ದಿನಗಳೆಲ್ಲ ಇಂದಿನ ದಿನಗಳಿಂದನೂ ನಾವು ನೋಡ್ತಾ ಬರ್ತಾ ಇರೋದನ್ನ ಏನಪ್ಪಾ ಅಂತ ಹೇಳಿದ್ರೆ, ಜ್ಯೋತಿಷ್ಯದ ಒಂದಷ್ಟು ವಿಚಾರಗಳು ವಿಜ್ಞಾನಿಗಳು ಒಪ್ಕೊಳ್ಳಲ್ಲ. ಇವತ್ತು ನಾವು 7 ಗ್ರಹಗಳು 2 ಉಪಗ್ರಹಗಳು ಅಂತ ಹೇಳ್ತೀವಿ. ಅಂದ್ರೆ ಉಪಗ್ರಹಗಳು ರಾಹುಕೇತುಗಳು ಇಲ್ವೇ ಇಲ್ಲ ಅಂತ ವಾದಿಸ್ತಾ ಇದ್ದಾರೆ. ಇವತ್ತಿಗೂ ಸಹ ವಿಜ್ಞಾನಿಗಳ ಒಂದಷ್ಟು ಲೆಕ್ಕಾಚಾರ. ಫೆಬ್ರವರಿ 28 ಏನ್ ನಡೀತಾ ಇದೆ ವಿಸ್ಮಯ, ಅದು ಸಾಮಾನ್ಯವಾಗಿ ನಡೆಯುವಂಥದ್ದು ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಲೆಕ್ಕಾಚಾರ ವಿಜ್ಞಾನಿಗಳದ್ದು. ಆದ್ರೆ ಜ್ಯೋತಿಷ್ಯದ ಲೆಕ್ಕಾಚಾರನೇ ಬೇರೆ ಇರುತ್ತೆ. ನೀವು ಗಮನಿಸಬಹುದು, ಯಾವುದೇ ಒಂದು ಗ್ರಹ ಬದಲಾವಣೆ ಆದ ತಕ್ಷಣನೇ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಶನಿ. ನಾವು ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗ್ಬೇಕಾದ್ರೆ 2.5 ವರ್ಷ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಅದರಿಂದ ಕೆಲವರಿಗೆ 7.5 ಬರುತ್ತೆ, ಕೆಲವರಿಗೆ ಪಂಚಮ ಶನಿ ಬರುತ್ತೆ, ಕೆಲವರಿಗೆ ಬಿಟ್ಟು ಹೋಗುತ್ತೆ. ಸೊ ಈ ತರದ್ದೊಂದು ಲೆಕ್ಕಾಚಾರ. ಅದೇ ನೋಡಿ, ಗುರುಗ್ರಹ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗ್ಬೇಕಾದ್ರೂ 365 ದಿನ, ಅಂದ್ರೆ 1 ವರ್ಷದ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಸೊ ಇದರಿಂದ ಒಂದಷ್ಟು ಗುರುಬಲ ಬರುತ್ತೆ, ಗುರುಬಲ ಹೋಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ. ಅದೇ ರೀತಿ ಸೂರ್ಯನ ಸುತ್ತ ಒಂದಷ್ಟು ಗ್ರಹಗಳ ಚಲನವಲನಗಳಿಂದ ಒಂದಷ್ಟು ಒಂದೇ ರೇಖೆಯಲ್ಲಿ ಒಂದಷ್ಟು ಗ್ರಹಗಳು ನೇರವಾದಂತಹ ಕೋನದಲ್ಲಿ ಇರುವಂತದ್ದು ನಾವು ನೋಡುವಂತದ್ದು ಇರುತ್ತೆ. ಇದರಿಂದ ಒಂದಷ್ಟು ರಾಶಿಗಳ ಮೇಲೇನೂ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯದ ಒಂದು ಲೆಕ್ಕಾಚಾರ. ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳುವಂಥದ್ದು ಇದೇನು ದೊಡ್ಡದಾದಂತಹದ್ದೇನು ಬದಲಾವಣೆ ಆಗಲ್ಲ ಅನ್ನುವಂಥದ್ದು ಲೆಕ್ಕಾಚಾರ. ಇದು ನೋಡ್ಲಿಕ್ಕೆ ಚೆನ್ನಾಗಿದೆ. ಸೊ ಅದು ಏನು ಈ ನಿರ್ದಿಷ್ಟ ಒಂದಷ್ಟು ಡಿಗ್ರಿಯಲ್ಲಿ ಬಂದಾಗ ಅದು ನೇರ ರೇಖೆಯಲ್ಲಿ ಆ ಗ್ರಹಗಳು ಸಂಯೋಗ ಆಗುವಂಥದ್ದು ನೇರವಾಗಿ ಇರುತ್ತೆ ಅನ್ನುವಂಥದ್ದು ಇರುತ್ತೆ. ಆ ಗ್ರಹಗಳು ಏನು ನೇರವಾದಂತಹ ದೃಷ್ಟಿಕೋನ ಮತ್ತೆ ಒಂದಷ್ಟು ಗ್ರಹಗಳ ಪ್ರಭಾವ ರಾಶಿಗಳ ಮೇಲೆ ಬೀಳುವಂಥದ್ದು ಇರುತ್ತೆ. ಹೇಗೆ ಬೀಳುತ್ತೆ? ಈಗಾಗಲೇ ಆಗ್ತಾ ಇರುವಂತಹದ್ದು ಒಂದು ನೇರವಾದಂತಹ ರೇಖೆಯಲ್ಲಿ ಬರುವಂತಹ ಗ್ರಹಗಳು ಯಾವುದು? ಸೊ ಆ ಗ್ರಹಗಳು ಈಗ ನಮ್ಮ ಗೋಚಾರ ರಾಶಿಗಳಲ್ಲಿ ಹೇಗಿದೆ? ಸೊ ಇದನ್ನ ಲೆಕ್ಕಾಚಾರ ಮಾಡ್ತೀವಿ. ಈಗಾಗಲೇ ಬುಧ ಕುಂಭ ರಾಶಿಯಲ್ಲಿ ಇರುವಂತದ್ದಿದೆ. ಕುಂಭ ರಾಶಿಯಲ್ಲಿ ಚತುರ್ಗ್ರಹಗಳು ಸಂಯೋಗ ಆಗಿರುವಂತದ್ದು. ರವಿ ಗ್ರಹ ಇದ್ದಾನೆ, ರಾಹು ಇದ್ದಾನೆ, ಕುಜಗ್ರಹ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ, ಶುಕ್ರ ಗ್ರಹ ಇರುವಂತದ್ದಿದೆ. ಸೊ ಇದು ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಈಗಾಗ್ಲೇ ನೇರವಾಗಿ ಕೆಲವು ಗ್ರಹಗಳು ಬರುವಂತದ್ದು ಇರೋದ್ರಿಂದ ನಮಗೆ ನೇರವಾಗಿ ಕಾಣಿಸುವಂತದ್ದು ಇರುತ್ತೆ. ಇದೇ ಫೆಬ್ರವರಿ 28ನೇ ತಾರೀಕು ಇದೇ ಫೆಬ್ರವರಿ 28ನೇ ತಾರೀಕು ಸಂಜೆ ಗೋಧುಳಿ ಸಮಯ ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯ ಅಸ್ತಮ ಆದ ಮೇಲೆ ನಾವು ಕಣ್ಣಿಂದ ನೋಡಬಹುದು ಅನ್ನುವಂಥದ್ದು ಇರುತ್ತೆ. ಅದು ಕೆಲವೇ ಒಂದಷ್ಟು ಗಂಟೆಗಳ ಕಾಲ ಮಾತ್ರ. ಆದ್ರೆ ಕೆಲವು ಗ್ರಹಗಳು ಬದಲಾವಣೆ ವಿಚಾರದಲ್ಲಿ ಬದಲಾವಣೆ ಆಗುವಂಥದ್ದು ಇರುತ್ತೆ. ಒಂದಷ್ಟು ಗ್ರಹಗಳು ಅದೇ ದೃಷ್ಟಿಯಲ್ಲಿ ಒಂದು 15 ದಿನ, ವಾರದ ಗಟ್ಲೆ ಇರುವಂತ ಲೆಕ್ಕಾಚಾರವನ್ನ ನಾವು ನೋಡಬಹುದಾಗಿದೆ. ಈಗಾಗಲೇ ಗೋಚಾರದಲ್ಲಿ ಬುಧ ಮತ್ತೆ ಅದ್ರ ಜೊತೆಗೆ ಇದೇ ಶನಿಯು ಮೀನ ರಾಶಿಯಲ್ಲಿ ಇದ್ದು ಬುಧ ಕುಂಭ ರಾಶಿಯಲ್ಲಿ ಇರುವಂತದ್ದು ನಾವು ನೋಡ್ತೇವೆ. ಮತ್ತೆ ಅದ್ರ ಜೊತೆಗೆ ಶುಕ್ರನು ಕುಂಭ ರಾಶಿಯಲ್ಲಿ ಇರುವಂತದ್ದು. ಗುರುಗ್ರಹ ಅಂದ್ರೆ ಮೀನ ರಾಶಿ ಮತ್ತೆ ಧನುರ್ ರಾಶಿಯಾಧಿಪತಿ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹವಾದಂತಹದ್ದು ಮಿಥುನ ರಾಶಿಯಲ್ಲಿ ಇರುವಂತದ್ದಿದೆ. ಇದು ಒಂದಷ್ಟು
ಗ್ರಹಗಳ ವರ್ಷ ಫಲದಲ್ಲಿ ಲೆಕ್ಕಾಚಾರ, ಅದನ್ನ ಗೋಚಾರ ಫಲ ಅಂತ ಹೇಳ್ತೀವಿ. Okay. ಸೊ ಆದ್ರೆ ಈಗ ವಿಸ್ಮಯ ನಡೀತಾ ಇರುವಂತಹದ್ದು ಒಂದಷ್ಟು ಲೆಕ್ಕಾಚಾರದಲ್ಲಿ ನಾವು ನೋಡಕ್ ಹೋದ್ರೆ ಒಂದಷ್ಟು ರಾಶಿಗಳ ಮೇಲೆ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂತದ್ದು ಇರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಮಾಡಬಹುದು. ಯಾಕಂತ ಹೇಳಿದ್ರೆ ಈಗ ನಾವು ಒಂದು ಗ್ರಹಣ ಆದ್ರೇನು ಆ ಗ್ರಹಣದ ತೀವ್ರತೆ ಒಂದು 15 ದಿನ ಕಾಲ, ಒಂದಷ್ಟು 1 ತಿಂಗಳ ಕಾಲ ಅದರ ಪರಿಣಾಮ ಬೀಳುತ್ತೆ. ಕೆಲವು ಮಾನಸಿಕ ಖಿನ್ನತೆಗೆ ಹೋಗ್ತಾರೆ ಚಂದ್ರಗ್ರಹಣ ಆದಾಗ, ಮತ್ತೆ ಸೂರ್ಯಗ್ರಹಣ ಆದಂತ ಸಂದರ್ಭದಲ್ಲಿ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು, ಕೆಲಸ ಕಳ್ಕೊಳ್ಳುವಂಥದ್ದು, ಒಂದಷ್ಟು ಅಧಿಕಾರ ಕಳ್ಕೊಳ್ಳುವಂಥದ್ದು, ಈ ತರದ್ದೊಂದಷ್ಟು ಲೆಕ್ಕಾಚಾರ ಮಾಡಬಹುದು. ಈಗಾಗಲೇ ನಡೀತಾ ಇರುವಂತದ್ದು ಫೆಬ್ರವರಿ 28ನೇ ತಾರೀಕು ಒಂದಷ್ಟು ಮುಂದಿನ ದಿನಗಳ ಭವಿಷ್ಯವನ್ನ ನಿರ್ಧಾರವನ್ನ ಮಾಡುವಂತಹದ್ದು ಸೂಚನೆ ಅಂತ ನಾನು ಹೇಳಬಹುದು. ಯಾಕಂತ ಹೇಳಿದ್ರೆ ಒಂದಷ್ಟು ಜ್ಯೋತಿಷ್ಯದಲ್ಲಿ ಇರುವಂತಹದ್ದು ಒಂದಷ್ಟು ಗ್ರಹಗಳ ಕಾರತತ್ವ ಗ್ರಹಗಳು ಅಂತ ಹೇಳ್ತೀವಿ. ನೋಡಿ, ಯಾವಾಗ್ಲೂ ಅಷ್ಟೇ ಗುರು ಧನಕಾರಕ ಅಂತ ಹೇಳ್ತೀವಿ. ಧನಕಾರಕ ಗ್ರಹ ಯಾವಾಗ ಯುರೇನಸ್ ಮತ್ತೆ ನೆಪ್ಚೂನ್ ಜೊತೆ ನೇರವಾದಂತ ರೇಖಾಂಶದಲ್ಲಿ ಬಂತು ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಅಷ್ಟೇ ಗ್ರಹಗಳಲ್ಲಿ 7 ಗ್ರಹ ಮತ್ತೆ 2 ಛಾಯಾಗ್ರಹಗಳಂತ ನಾವು ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಮಾಡ್ತೀವಿ. ಆದ್ರೆ ಯುರೇನಸ್ ಮತ್ತೆ ನೆಪ್ಟ್ಯೂನ್ ನ ತೆಗೆದುಕೊಳ್ಳೋದಿಲ್ಲ. ಅದು ಒಂದಷ್ಟು ನಕ್ಷತ್ರಗಳ ರೀತಿಯಲ್ಲಿ ಗ್ರಹಗಳ ಆಧಾರದ ಮೇಲೆ ಲೆಕ್ಕಾಚಾರ ಮಾಡುವಂತದ್ದು ಇರುತ್ತೆ. ಆದ್ರೆ ಈಗಾಗ್ಲೇ ರೇಖೆಯಲ್ಲಿ ಏನ್ ಬರ್ತಾ ಇದೆ, ಯುರೇನಸ್ ಮತ್ತೆ ನೆಪ್ಟ್ಯೂನ್ ಅತಿ ಸೂರ್ಯನಿಂದ ದೂರ ಇರುವಂತದ್ದು, ಅಂದ್ರೆ ನಮ್ಮ ಭೂಮಂಡಲಕ್ಕಿಂತ ದೂರ ಇರುವಂತದ್ದು ಕಾಣುತ್ತೆ. ಅದನ್ನ ಬರಿಗಣ್ಣಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದೇ ಸಂದರ್ಭದಲ್ಲಿ 28ನೇ ತಾರೀಕಿನಾಗುತ್ತೆ ಬುಧ ಮತ್ತೆ ರವಿಯ ಒಂದಷ್ಟು ಸಮೀಪ ಇರೋದ್ರಿಂದ ಅದನ್ನು ಸಹ ಅರ್ಧ ಗಂಟೆ ಕಾಲದವರೆಗೂ ಈ ಗ್ರಹಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದಿರುತ್ತೆ. ಒಂದಷ್ಟು ಗ್ರಹಗಳು ತೀಕ್ಷ್ಣತೆ ಇರೋದ್ರಿಂದ, ಅದರ ಬೆಳಕು ಹೆಚ್ಚಾಗಿರೋದ್ರಿಂದ ಒಂದಷ್ಟು ನೇರವಾಗಿ ನೋಡುವಂತದ್ದು ಇರೋದಿಲ್ಲ. ಈಗ ನಾವು ಗ್ರಹಣದ ಸಂದರ್ಭದಲ್ಲಿ ಏನು ನೇರವಾದಂತಹದ್ದು ದೃಷ್ಟಿಯಿಂದ ನೋಡಿದಾಗ ಕಣ್ಣಿಗೆ ಪ್ರಭಾವ ಬೀಳಬಹುದು ಅನ್ನುವಂಥದ್ದು ಇರುತ್ತೆ. ಅದರಲ್ಲಿ ತೀಕ್ಷ್ಣವಾಗಿ ಫಲಗಳನ್ನು ಕೊಡುವಂಥದ್ದು ಒಂದಷ್ಟು ಅಂತ ಹೇಳಿದ್ರೆ, ನಾವು ಈಗಾಗಲೇ ಹುಣ್ಣಿಮೆ ಹತ್ರ ಬರ್ತಾ ಇದೆ. ಹುಣ್ಣಿಮೆ ಅರ್ಥ ಬಂತ ಇದೆ ಅಂದ್ರೆ ಚಂದ್ರನ ಪ್ರಭಾವ ಮತ್ತೆ ಅಷ್ಟು ಸೂರ್ಯನ ಕತ್ಲಾಗುವಂತ ಸಂದರ್ಭದಲ್ಲಿ ಇದು ಸಂಭವಿಸ್ತಾ ಇರುವಂತದ್ದು ಇರುತ್ತೆ. ಶನಿಯ ಪ್ರಭಾವ, ಬುಧ, ಮರ್ಕ್ಯುರಿ ಅಂತ ಹೇಳ್ತೀವಿ ಬುಧನ, ಮತ್ತೆ ಯುರೇನಸ್ ನಾವು ನೋಡಕ್ ಹೋದ್ರೇನು ಅದೊಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂತ ರಾಶಿ ಅಂತ ಹೇಳಿದ್ರೆ ಈಗಾಗಲೇ ಗುರು ಇರುವಂತದ್ದು ಮಿಥುನ ರಾಶಿ. ಮತ್ತೆ ಮಿಥುನ ರಾಶಿಯಲ್ಲಿ ಗುರು ರಾಷ್ಟ್ರಾಧಿಪತಿ ಶನಿಯ ಇರುವಂತಹ ಮನೆಯಲ್ಲಿ ನಾವು ನೋಡುವಂತದ್ದಿದೆ. ಯಾಕಂದ್ರೆ ಮೀನ ರಾಶಿಯಲ್ಲಿ ಶನಿ ಸ್ಥಿತವಾಗಿದ್ದಾನೆ. ಮತ್ತೆ ಅದರ ಜೊತೆಗೆ ಕುಂಭ ರಾಶಿಯಲ್ಲಿ ಬುಧ ಶುಕ್ರರ ಸಂಯೋಗ ಆಗಿರುವಂತದ್ದಿದೆ. ಸೊ ಈ ತರದ್ದಿರೋದ್ರಿಂದ ಕುಂಭ ರಾಶಿಯವರು ಬಹಳ ಜಾಗೃತವಾಗಿ ವಹಿಸ್ಬೇಕಾಗುತ್ತೆ. ಏನು ಪರಿಣಾಮ ಬೀಳಬಹುದು? ಶುಕ್ರ ಬುಧನ ಸಂಯೋಗ ವೈವಾಹಿಕ ಜೀವನಕ್ಕೆ ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡಬಹುದು. ಒಂದಷ್ಟು ಪ್ರೇಮ ವಿವಾಹ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಮನೋವ್ಯತೆ ಉಂಟಾಗುವಂಥದ್ದು, ಪ್ರೇಮ ವೈಫಲ್ಯಗಳು ಉಂಟಾಗುವಂತ ಸಾಧ್ಯತೆಗಳು ಲೆಕ್ಕಾಚಾರವನ್ನು ಮಾಡಬಹುದು. ಯಾವಾಗ ಶನಿ ನೇರವಾದಂತ ರೇಖೆಯಲ್ಲಿ ಬರೋದ್ರಿಂದ ಶನಿ ಕರ್ಮಕಾರಕನಾಗಿರ್ತಾನೆ. ಒಂದಷ್ಟು ಕೋರ್ಟು ಕಚೇರಿ ಈ ತರದ್ದೊಂದಷ್ಟು ಸಮಸ್ಯೆಗಳು ಕೊಡ್ತಾನೆ. ಒಂದಷ್ಟು ಅಧಿಕಾರದಿಂದ ಇಳಿಸುವಂತ ಪ್ರಯತ್ನ ಮಾಡ್ತಾನೆ. ಸೊ ಇದು ಶನಿಯಿಂದ ಬರುವಂತಹ ತೊಂದರೆಗಳಾಗುವಂಥದ್ದಿರುತ್ತೆ. ಯಾವಾಗ ಗುರು ಬಲಹೀನನಾಗಿ ಮಿಥುನ ರಾಶಿಯಲ್ಲಿರುವಂತದ್ದಾಗಿರೋದ್ರಿಂದನು, ಮತ್ತೆ ಗುರುವನ್ನ ನಾವು ಧನಕಾರಕ ಗ್ರಹವಂತ ಹೇಳಿ ಲೆಕ್ಕಾಚಾರ ಮಾಡ್ತೀವಿ ಜ್ಯೋತಿಷ್ಯದಲ್ಲಿ, ಮತ್ತೆ ಪುತ್ರಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಎಜುಕೇಶನ್ ವಿಚಾರದಲ್ಲಿಯೂ ಬಹಳ ಜಾಗೃತವಾಗಿರ್ಬೇಕು. ಈ ಗುರು ರಾಶಿಗಳು ಯಾವ್ಯಾವ ಇರುತ್ತೆ, ಮೀನ ರಾಶಿ ಆಗ್ಬಹುದು, ಧನುರ್ ರಾಶಿ ಆಗ್ಬೋದು. ಈ 2 ರಾಶಿಯವರೂ ಈ ಏನು ಸಂಭವಿಸ್ತಾ ಇದೆ ಒಂದಷ್ಟು ಗೋಚಾರದಲ್ಲಿ, ಇದು ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಧನುರ್ ರಾಶಿಯವರು ಮತ್ತೆ ಮೀನ ರಾಶಿಯವರು ಬಹಳ ಜಾಗೃತೆ ವಹಿಸೋದು ಉತ್ತಮ ಅಂತ ಹೇಳಬಹುದು. ಎಷ್ಟು ಕಾಲ ಅದು ಪರಿಣಾಮ ಬೀಳುತ್ತೆ, ಇದೊಂದಷ್ಟು ಲೆಕ್ಕಾಚಾರ ಇದೆ. ನಮ್ಗೆ ಅದು ನೇರವಾದಂತಹದ್ದು ಒಂದಷ್ಟು ನಮಗೆ ಕಾಣಿಸುವಂತದ್ದು ಏನಿರುತ್ತೆ ಆ ಸಂದರ್ಭ, ಅದೊಂದಷ್ಟು 15 ದಿನ ಕಾಲ ಬದಲಾವಣೆ ಆಗಬಹುದು. ಒಂದಷ್ಟು ಪ್ರಕೃತಿ ಮೇಲೆ ಆಗ್ಬಹುದು ಅಥವಾ ರಾಶಿಗಳ ಮೇಲೆ ಬರುವಂತಹದ್ದು ಪರಿಣಾಮ ಆಗಬಹುದು. ನಂತರ ಏನಾಗುತ್ತೆ, ಇದೇ ಮಾರ್ಚ್ 1ನೇ ತಾರೀಕು ನಾವು ಈ ಒಂದಷ್ಟು ಗ್ರಹಗಳ ಸಂಯೋಗ ಆಗ್ತಾ ಇದೆ. ಇದೇ ಮೀನ ರಾಶಿಗೆ ಶುಕ್ರನ ಬದಲಾವಣೆ ಆಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಶನಿ ಜೊತೆ ಸಂಯೋಗ ಅಂದ್ರೆ 30 ವರ್ಷದ ಒಮ್ಮೆ ಆಗ್ತಾ ಇರೋದು. ಪರಮೋಚ್ಚ ಸ್ಥಾನಕ್ಕೆ ಶುಕ್ರ ಹೋಗ್ತಾ ಇದ್ದಾನೆ. ಅವಾಗ ಏನಾಗುತ್ತೆ, ಮಾರ್ಚ್ 1ನೇ ತಾರೀಕಿಗೆ ಬದಲಾವಣೆ ಆಗ್ತಾ ಇರೋದ್ರಿಂದ ಒಂದಷ್ಟು
ಪರಿಣಾಮ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಅದರ ತೀವ್ರತೆ ಕೆಲವು ರಾಶಿಗಳ ಮೇಲೆ ಅತಿ ಹೆಚ್ಚಿನ ಮಟ್ಟಿಗೆ ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಆದ್ರೆ ಅದ್ರ ಪರಿಣಾಮ ಎಲ್ಲಿವರೆಗೂ 15 ದಿನ ಕಾಲ ಇರುತ್ತೆ. ಅಲ್ಲಿವರೆಗೂ ಎಜುಕೇಶನ್ ವಿಚಾರದಲ್ಲಿ ಆಗಬಹುದು, ಅಥವಾ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತದ್ದು ಆಗ್ಬಹುದು, ಅಥವಾ ಆರ್ಥಿಕ ಸಂಬಂಧಪಟ್ಟಂತದ್ದು ಹಣಕಾಸಿನ ವಿಚಾರಕ್ಕೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಬಹಳ ಜಾಗೃತೆ ವಹಿಸೋದು ಬಹಳ ಮುಖ್ಯವಾಗಿರುತ್ತೆ. ಓಕೆ, ಅಂದ್ರೆ ಈ 15 ದಿನಗಳ ಕಾಲ ಈಗ ಹೇಳಿದ್ರಲ್ಲ ಒಂದಷ್ಟು ರಾಶಿಗಳಿಗೆ ತುಂಬಾ ಹುಷಾರಾಗಿರ್ಬೇಕು ಅವರು ಅಂತ. ಹೌದು. ಅವರು ಏನಾದ್ರೂ ಪೂಜೆ ಪುನಸ್ಕಾರ ಅಥವಾ ದೇವರ ಮೊರೆ ಅಥವಾ ಏನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ಯಾವ ಪರಿಹಾರದ ಮಾರ್ಗವನ್ನ ಕಂಡುಹಿಡ್ಕೊಳ್ಬೇಕು ಅಂತ? ನೋಡಿ, ಈಗಾಗ್ಲೇ ಆ ಗ್ರಹಗಳು ಒಂದಷ್ಟು ನೇರವಾದಂತ ರೇಖೆಯಲ್ಲಿ ಬರುವಂತ ಗ್ರಹಗಳು ಅಂತ ಹೇಳಿದ್ರೆ ಬುಧ, ಮತ್ತೆ ಅದ್ರ ಜೊತೆಗೆ ಶುಕ್ರ ಗ್ರಹ, ಶನಿ, ಗುರು, ಮತ್ತೆ ನಾವು ಈ ಎರಡು ಗ್ರಹಗಳನ್ನ ಮತ್ತೆ ನಕ್ಷತ್ರಗಳನ್ನ ಅಂತ ಹೇಳಿ ಪರಿಗಣನೆ ತೆಗೆದುಕೊಳ್ಳುವಂತದ್ದು ಇರುತ್ತೆ, ಯುರೇನಸ್ ಮತ್ತೆ ನೆಪ್ಚೂನ್ನ. ಸೊ ಅದನ್ನ ಲೆಕ್ಕಾಚಾರ ರಾಶಿಗಳ ಮೇಲೆ ಬರೋದಿಲ್ಲ. ಹಾಗಾಗಿ ಈಗಾಗ್ಲೇ ಬುಧನ ರಾಶಿಗಳು ಯಾವ್ದಿರುತ್ತೆ, ಮಿಥುನ ಮತ್ತೆ ಕನ್ಯಾ ರಾಶಿಯವರು ಸ್ವಲ್ಪ ಜಾಗೃತವಾಗಿರ್ಬೇಕು. ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಸ್ವಲ್ಪ ಈ ಕೆಲವೊಂದು ಕೆಲಸದ ವಿಚಾರದಲ್ಲಿ ಜಾಗೃತಿ ವಹಿಸ್ಬೇಕಾಗುತ್ತೆ. ಆದ್ರೆ ಗುರುಗ್ರಹದ ರಾಷ್ಟ್ರಾಧಿಪತಿ ಏನಿರ್ತಾನೆ, ಧನುರ್ ರಾಶಿ ಮತ್ತೆ ಮೀನ ರಾಶಿಯವರು, ಅವರು ಬಹಳ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಜಾಗೃತಿ ವಹಿಸ್ಬೇಕಾಗತ್ತೆ. ಇನ್ನು ಶುಕ್ರ ಮತ್ತೆ ಬುಧನ ಕಾಂಬಿನೇಷನ್ಸ್ ಆಗಿರೋದ್ರಿಂದ ಶುಕ್ರನ ರಾಶಿಗಳು, ಅದರಲ್ಲಿ ಪ್ರಮುಖವಾಗಿ ತುಲಾ ರಾಶಿಯವರಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇರುತ್ತೆ. ಈ ವೃಷಭ ರಾಶಿಯವರಿಗೆ ಅಷ್ಟು ಪರಿಣಾಮ ಬೀಳುವಂತ ಸಾಧ್ಯತೆ ಇರೋದಿಲ್ಲ. ಯಾಕಂದ್ರೆ ಗುರು ಪ್ರಸ್ತುತ ಗೋಚಾರದಲ್ಲಿ ಗುರುಬಲ ಇದೆ, ಮತ್ತೆ ಶನಿಯ ದೃಷ್ಟಿ ಬೀಳ್ತಾ ಇದೆ, ಮತ್ತೆ ಒಂದಷ್ಟು ಮಾರ್ಚ್ ತಿಂಗಳಲ್ಲಿ ಪರಮೋಚ್ಚ ಸ್ಥಾನಕ್ಕೆ ಶುಕ್ರ ಬದಲಾವಣೆ ಆಗ್ತಾ ಇರೋದ್ರಿಂದ ಒಂದಷ್ಟು ಪರಿಣಾಮ ಅಷ್ಟಾಗಿ ಬೀಳುವಂತದ್ದು ಇರೋದಿಲ್ಲ. ಆದ್ರೆ ಹೆಚ್ಚು ಪರಿಣಾಮ ತುಲಾ ರಾಶಿಯವರಿಗೆ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಈ ಗ್ರಹಗಳು ಇರುವಂತ ರಾಶಿಗಳು ಸ್ವಲ್ಪ ಜಾಗೃತಿ ವಹಿಸ್ಬೇಕಾಗುತ್ತೆ. ಯಾವ್ಯಾವ ರಾಶಿ, ಕುಂಭರಾಶಿ ಆಗಬಹುದು, ಅದ್ರ ಜೊತೆಗೆ ಮೀನ್ ರಾಶಿ ಆಗ್ಬಹುದು, ಮಿಥುನ ರಾಶಿ ಆಗ್ಬಹುದು. ಅಂದ್ರೆ ಈ 3 ರಾಶಿಗಳಲ್ಲಿ ಗೋಚಾರದಲ್ಲಿ ರಾಶಿ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಇರುತ್ತೆ. ಸೊ ಹಾಗಾಗಿ ಆ ರಾಶಿಯವರು ಸಹ ಸ್ವಲ್ಪ ಯಾವುದೇ ವ್ಯವಹಾರ ಆಗ್ಬೋದು ಅಥವಾ ಮನೆಯಲ್ಲಿ ಮಾತನಾಡುವಂತ ವಿಚಾರದಲ್ಲಾಗ್ಲಿ ಸ್ವಲ್ಪ ಜಾಗೃತಿ ವಹಿಸ್ಬೇಕಾಗುತ್ತೆ. ಇದಕ್ಕೆ ಪರಿಹಾರ ಅಂತ ಬಂದಾಗ ಸಾಧ್ಯವಾದಷ್ಟು ಸಹ ಈ ಏನು ಈ ಫೆಬ್ರವರಿ 28ನೇ ತಾರೀಕು ಈ ಸಂಭವಿಸ್ತಾ ಇರುವಂತದ್ದು ಏನಿರುತ್ತೆ, ತದನಂತರ ಅಂದ್ರೆ ಮಾರನೇ ದಿವಸ 29ನೇ ತಾರೀಕು ಸಾಧ್ಯವಾದಷ್ಟು ಅದರ ಧಾನ್ಯಗಳನ್ನ ದಾನ ಕೊಡುವಂಥದ್ದು. ಯಾವುದೇದು ಮಾಡ್ಕೋಬಹುದು, ಹೆಸರು ಕಾಳು, ಮತ್ತೆ ಅದ್ರ ಜೊತೆಗೆ ಕಡಲೆಕಾಳು, ಅವರೆಕಾಳು, ಕಪ್ಪು ಎಳ್ಳು, ಈ 4 ಧಾನ್ಯಗಳನ್ನ ಪೂಜೆಯನ್ನು ಮಾಡಿ ದಾನ ಕೊಡುವಂಥದ್ದು. ಅಥವಾ 4 ಗ್ರಹಗಳ ಪೀಡಾ ಪರಿಹಾರ ಮಂತ್ರವನ್ನ ಪಠನೆ ಮಾಡೋದ್ರಿಂದನೂ ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು. ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಏನಾದ್ರೂ ಬುಧ ಮತ್ತೆ ಅದ್ರ ಜೊತೆಗೆ ಗುರುಗ್ರಹ ಆಗಬಹುದು, ಶುಕ್ರ, ಶನಿ ಬಲಹೀನನಾಗಿ ನೀಚ ಸ್ಥಾನದಲ್ಲಿ ಅಥವಾ ಒಂದಷ್ಟು ಪಾಪಗ್ರಹಗಳ ದೃಷ್ಟಿಗೆ ಗುರು ಏನಾದ್ರೂ ಒಳಗಾಗಿದ್ರೆ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು. ಹಾಗಾಗಿ ಆ ಕಾರಣಕ್ಕೋಸ್ಕರ ಒಂದಷ್ಟು ಗುರು ಪೀಡಾ ಪರಿಹಾರ ಮಂತ್ರ ಪಠನೆ ಮಾಡುವಂಥದ್ದು, ಬುಧ ಪೀಡಾ ಪರಿಹಾರ ಮಂತ್ರವನ್ನ ಪಠನೆ ಮಾಡ್ಕೊಳ್ಳೋದ್ರಿಂದ ಬರುವ ಸಮಸ್ಯೆಗಳು ಒಂದಷ್ಟು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.